ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ಈ ಬ್ಯುಸಿ ಶೆಡ್ಯೂಲಿಂದ ಸ್ವಲ್ಪ ಬ್ರೇಕ್ ಬೇಕು ಅಂತ ಅಂದ್ಕೊಂಡು ನಾನು ಹೊರಟಿರೋದೆ ನಮ್ಮೂರಿಗೆ. ಆ್ಯಕ್ಚುಲಿ ನಾನಿವಾಗ ವರ್ಕ್ ಮಾಡ್ತಿರೋದು ಚಾಮರಾಜನಗರ ಅಲ್ಲಿ ಒಂದು ಫುಡ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಿದ್ದೀನಿ. ಬಟ್ ತುಂಬ ಬ್ರೇಕ್ ಬೇಕು ಅನ್ನಿಸ್ದಾಗೆಲ್ಲ ನಾನು ಹೋಗೋದೆ ನಮ್ಮ ವಿಲೇಜಿಗೆ. ಸೊ ಈ ರೋಡ್ ಯಾವುದು ಅಂತ ಆಲ್ಮೋಸ್ಟ್ ಆಲ್ ಮೈಸೂರಿಯನ್ಸಿಗೆಲ್ಲ ಗೊತ್ತಾಗಿರುತ್ತೆ. ಈ ರೋಡ್ ಯಾವುದು ಅಂತ ಜಸ್ಟ್ ಕಮೆಂಟ್ ಮಾಡಿ. ಫಸ್ಟು ನಾನು ಕಂಪ್ನಿಗೆ ಜಾಯ್ನ್ ಆದಾಗ ಫಸ್ಟ್ ಅದ್ರ ಕಡೆನೇ ತುಂಬ ಫೋಕಸ್ಡ್ ಆಗಿದ್ದೆ. ಬಟ್ ಬರ್ತಾ ಬರ್ತಾ ನನಗೆ ಅರ್ಥ ಆಗಿದ್ದು ಒಂದೇ, ಈ ಬ್ಯುಸಿ ಲೈಫಲ್ಲಿ ನಾವು ನಮ್ಮನ್ನು ಕಳ್ಕೊತಿದ್ದೀವಿ ಅನ್ನೋದು. ಬಿಕಾಸ್ ನಮ್ಮ ಅಪ್ಪ ಅಮ್ಮನ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡೋದನ್ನೇ ಮರ್ತ್ಬಿಟ್ಟಿರ್ತೀವಿ. ಸೊ ನಾನು ಅದನ್ನು ಅರ್ಥ ಮಾಡಿಕೊಂಡು ಇವಾಗ ಆದಷ್ಟು ಟೈಮ್ನ ನಾನು ನಮ್ಮ ಫ್ಯಾಮಿಲಿ ಜೊತೆ ಕಳೆಯೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ನಾನು ಎಲ್ಲರಿಗೂ ಹೇಳೋದು ಇಷ್ಟೇ, ವರ್ಕಲ್ಲಿ ಬ್ಯುಸಿಯಾಗಿ ಬಟ್ ಫ್ಯಾಮಿಲಿನ ಮರ್ತೋಗೋಷ್ಟು ಬ್ಯುಸಿ ಆಗಿಬಿಡಿ. ಬಿಕಾಸ್ ಟೈಮ್ ಯಾವಾಗ ಯಾವ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಆದಷ್ಟು ಫ್ಯಾಮಿಲಿಗೆ ಟೈಮ್ನ ಕೊಡಿ. ನಾನು ಮನೆಗೆ ರೀಚ್ ಆದಮೇಲೆ ಹೊರಟಿದ್ದೆ ನಮ್ಮ ಗದ್ದೆ ಹತ್ರ. ಎಷ್ಟೇ ಆದರೂ ಹುಟ್ಟು ಬೆಳೆದಿರೋ ಊರಲ್ಲಿ ಬಿಟ್ಟು ಹೋಗೋಕ್ಕಾಗಲ್ಲ. ಸೊ ನನ್ನನ್ನು ನಾನು ಪೀಸ್ನ ಕಂಡುಕೊಂಡಿದ್ದು ಇದೇ ಜಾಗದಲ್ಲಿ. ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅನ್ನೋ ಟೈಮಲ್ಲೆಲ್ಲ ಈ ಜಾಗನೇ ನನಗೆ ತುಂಬಾ ಸ್ಟ್ರೆಂತ್ ಕೊಟ್ಟಿದ್ದು. ಸೊ ಇವಾಗ ನಾವು ರೀಸೆಂಟಾಗಿ ತೆಂಗಿನ ಮರ ಹಾಕಿದ್ದು, ಅದೆಲ್ಲ ಚೆನ್ನಾಗಿ ಬೆಳೆದಿತ್ತು. ಸೊ ಅಮ್ಮ ನೋಡ್ಕೊಂಡು ಬರೋಣ ಅಂತ ಕರ್ಕೊಂಬಂದರು. ಇಲ್ಲಿ ನೋಡಿ ನಮ್ಮಮ್ಮ ನಾಯಿ ಜೊತೆ ಆಟಾಡ್ತಾ ಇದ್ದಾರೆ. ಇವರೆಲ್ಲ ಬಂದು ನಮ್ಮ ಪ್ರೊಟೆಕ್ಟರ್ಸ್ ಅಂತಲೇ ಹೇಳ್ಬೋದು. ಇದು ರಾಮು, ನಮ್ಮ ಫೇವ್ರೆಟ್ ರಾಮು. ಇದು ಬಂದು ಆಲ್ಮೋಸ್ಟ್ 5 to 6 ಇಯರ್ಸಿಂದ ನಮ್ಮ ಮನೇಲೇ ಇದೆ. ನಾವೆಲ್ಲರೂ ಹೋದ್ರೆ ಹೊಲ್ದತ್ರ ಹೋದರೆ ನಮ್ಮ ಜೊತೆನೇ ಬರುತ್ತೆ. ನಿಜವಾಗ್ಲೂ ಮನುಷ್ಯರಿಗಂತೂ ಇಷ್ಟು ನಿಯತ್ತಿರಲ್ಲ. ಒಂದಿನ ಊಟ ಮಾಡಿ ಬಿಟ್ಟು ಹೋಗ್ತಾರೆ. ಬಟ್ ನಾವು ಒಂದೇ ಒಂದಿನ ಊಟ ಹಾಕಿದ್ದದಕ್ಕೆ ಇಷ್ಟು ದಿನ ನಮ್ಗಳ ಜೊತೆ ಇದೆ. ಆ್ಯಂಡ್ ಅದ್ರ ಜೊತೆಗೆ ಇನ್ನೂ 3 ಡಾಗ್ಸ್ ಕೂಡ ಇದೆ. ಇದಿಷ್ಟು ಕೂಡ ನಮಗೆ ಎಷ್ಟು ಪ್ರೊಟೆಕ್ಟಿವ್ ಇದೆ ಅಂತ ಹೇಳಿದ್ರೆ, ನಾವು ನೈಟಲ್ಲಿ ಎಲ್ಲಾದರೂ ಹೋಗೋದಾಗಿರ್ಬೋದು, ಇಲ್ಲ ಅಪ್ಪ ಅಮ್ಮ ಎಲ್ಲ ಹೊಲ್ದತ್ರ ಬರ್ತಿರ್ತಾರೆ ನೈಟಲ್ಲಿ, ಆ ಟೈಮಲ್ಲಿ ಆಗಿರ್ಬೋದು, ಬಂದು ನಮ್ಮ ಸುತ್ತಮುತ್ತನೇ ನಿಂತಿರುತ್ತೆ. ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗಲ್ಲ ಒಂದು ನಿಮಿಷನೂ ಕೂಡ. ಬಿಕಾಸ್ ಅಲ್ಲಿ ಬೇರೆ ಯಾವುದಾದ್ರೂ ವೈಲ್ಡ್ ಅನಿಮಲ್ಸ್ ಬಂದುಬಿಡುತ್ತೆ ಅನ್ನೋ ಭಯಕ್ಕೆ. ನೋಡ್ತಿರ್ಬೋದು ಇವಾಗಲೂ ಅಷ್ಟೇ, ಎದ್ದೋಗಿ ಅಂತ ನಾನು ಎಷ್ಟು ಬೈದರೂ ಕೂಡ ನಾನು ಎಲ್ಲಿ ಕೂತ್ಕೋತೀನಿ ನನ್ನ ಸುತ್ತನೇ ಕೂತ್ಕೊಳ್ತಿದ್ದಾರೆ. ಅಮ್ಮನೂ ಕೂಡ ನೀರು ಹಾಯಿಸೋದಿತ್ತು, ಸ್ವಲ್ಪ ತೆಂಗಿನ ಮರಕ್ಕೆ ನೀರೆಲ್ಲನೂ ಬಿಡ್ತಿದ್ರು. ಅದಾದಮೇಲಿಂದ ಒಬ್ಬ ಅಜ್ಜಿ ಬಂದು ನಮ್ಮ ಹೊಲದಲ್ಲಿ ಸ್ವಲ್ಪ ಹುಲ್ಲುಗಳೆಲ್ಲ ಕೀಳೋದಿತ್ತು. ಅವರು ಕೂಡ ಕೀಳ್ತಾ ನಿಂತಿದ್ರು. ನೋಡ್ತಿರ್ಬೋದು ನಮ್ಮ ರಾಮು ಗುಂಡ ನನ್ನ ಜೊತೆ ಇದ್ದರೆ, ರಾಮು ನಮ್ಮ ಅಮ್ಮನಿಂದನೇ ಸುತ್ತುತ್ತಿದ್ದಾನೆ, ಯಾರಾದರೂ ಏನಾದರೂ ಮಾಡಿಬಿಡ್ತಾರೆ ಅಂತ. ತುಂಬಾ ನಿಯತ್ತಿನ ನಾಯಿ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಮನೆ ಮಗನ ಥರನೇ ಆಗಿಬಿಟ್ಟಿದೆ. ಸ್ಟಾರ್ಟಿಂಗ್ ನಮ್ಮ ಅಮ್ಮ ಯಾವುದೇ ಕಾರಣಕ್ಕೂ ನಾಯಿಗಳು ಬೇಡ ಬೇಡ ಅಂತ ಬೈತಿದ್ರು. ಬಟ್ ಅದಾದಮೇಲೆ ಏನಾಯಿತು ಅಂತ ಗೊತ್ತಿಲ್ಲ, ಇವನನ್ನು ಮಾತ್ರ ತುಂಬಾ ಹಚ್ಕೊಬಿಟ್ಟಿದ್ದಾರೆ. ಇವನು ಗುಂಡ ಬಂದು ರೀಸೆಂಟಾಗಿ ಬಂದಿರೋದು. 2 ಇಯರ್ಸಿಂದ ನಮ್ಮ ಮನೇಲಿದ್ದಾನೆ. ಬಟ್ ಅವ್ನಿಗಿಂತ ಜಾಸ್ತಿ ಕ್ಲೋಸ್ ಆಗಿದ್ದಿದ್ದು ನಮಗೆ ನಮ್ಮ ರಾಮುನೇ. ಬಿಕಾಸ್ ಅಷ್ಟು ಚೆನ್ನಾಗಿ ನಮ್ಮನ್ನು ಕೇರ್ ಮಾಡ್ತಿದ್ದಾನೆ. ಹಾಗೆಯೇ ಈ ರಾಮು ಬಂದು ಗುಂಡಂಗೂ ರಾಮಗೂ ಆಗಲ್ಲ. ಬಿಕಾಸ್ ಗುಂಡ ಎಲ್ಲಿ ಬಂದು ನಮ್ಗಳ ಜೊತೆ ಇದ್ಬಿಡ್ತಾನೋ ಅನ್ನೋ ಭಯಕ್ಕೆ ಅವನನ್ನು ಹತ್ರನೇ ಸೇರಿಸಲ್ಲ. ನಾವೇನಾದರೂ ಬೈದು ಹೋಗಲೇ ಬಿಡು ಅಂದರೆ ಮಾತ್ರ ಅದನ್ನು ಜೊತೆಲಿ ಸೇರಿಸ್ಕೊಳ್ಳುತ್ತೆ. ಅದರಿಂದ ಇರೋದು ಇವರಿಬ್ಬರು ಮಕ್ಕಳು ಅದು. ಸೊ ದಿಸ್ ಈಸ್ ಮೈ ಓಲ್ ವಿಲೇಜ್ ವ್ಲಾಗ್ ಅಂತಲೇ ಹೇಳ್ಬೋದು. ಬಿಕಾಸ್ ನನಗಂತೂ ಈ ತೆಂಗಿನ ಮರಗಳು, ಈ ಜಾಗ, ಚಿಕ್ಕ ವಯಸ್ಸಲ್ಲೆಲ್ಲ ತುಂಬ ಸ್ಕೂಲ್ ಬಿಟ್ಟ ತಕ್ಷಣವೇ ಓಡಿ ಬಂದುಬಿಡ್ತಿದ್ದೆ. ಅಮ್ಮನ ಜೊತೆ ಇಲ್ಲೇ ಇದ್ದು ಬೆಳಗ್ಗೆಯಿಂದ ಸಂಜೆ ತನಕ ಟೈಮ್ ಸ್ಪೆಂಡ್ ಮಾಡ್ತಿದ್ದೋ. ಈಗೆಲ್ಲ ವೀಕೆಂಡ್ಸ್ ಅಂತ ಅಂದರೆ ಮಾಲ್ಗೆ ಹೋಗೋದು, ಶಾಪಿಂಗ್ ಹೋಗೋದು, ಊಟ ತಿನ್ನೋಕೆ ಹೋಗೋದು ಅಂತ ಇರ್ತಿತ್ತು. ಬಟ್ ನನ್ನ ಚೈಲ್ಡ್ಹುಡ್ಡಲ್ಲಿ ನನಗೆ ಶಾಪಿಂಗ್ ಅಂತ ಹೇಳಿದ್ರೆ ಜಸ್ಟ್ ಇಲ್ಲಿ ಬಂದು ಇಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡೋದೇ ಆಗಿರ್ತಿತ್ತು. ಬಿಕಾಸ್ ಇಲ್ಲಿ ಕೊಟ್ಟಷ್ಟು ನನಗೆ ಪಾಠನ ಐ ಥಿಂಕ್ ನಾನು ಇವತ್ತಿಷ್ಟು ಸ್ಟ್ರಾಂಗ್ ವುಮೆನ್ ಆಗಿ ಒಂದು ಒಳ್ಳೆ ಲೈಫ್ ಲೀಡ್ ಮಾಡ್ತಾಯಿದ್ದೀನಿ ಅಂತ ಅಂದರೆ ನಾನು ಕಲ್ತಿರೋದೆಲ್ಲ ಇಲ್ಲಿಂದಾನೆ ಅಂತ ಹೇಳ್ಬೋದು. ಬಿಕಾಸ್ ಅಷ್ಟು ಚೆನ್ನಾಗಿ ನನಗೆ ಪಾಠಗಳನ್ನ ಕೊಟ್ಟಿದೆ ಇಲ್ಲಿ. ಎಷ್ಟೊಂದು ಸಲ ನನ್ನ ಕೈಯಲ್ಲಿ ಆಗಲ್ಲ, ನಾನು ಸೋತೋದೆ ಅನ್ನೋ ಟೈಮಲ್ಲೂ ಕೂಡ ನನಗೆ ತುಂಬಾ ಸ್ಟ್ರೆಂತ್ ಕೊಟ್ಟಿದ್ದು ಈ ಜಾಗ. ಸೊ ಅದಕ್ಕೆ ಈ ಜಾಗದ ಮೇಲೆ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಇದೆ. ಸೊ ಇದಿಷ್ಟು ಆಗಿತ್ತು ನನ್ನ ಡೇ ವ್ಲಾಗ್. ಆ್ಯಕ್ಚುಲಿ ಇಲ್ಲೆಲ್ಲ ನಾನು ಕಳ್ತಿರೋದು, ಫಸ್ಟೆಲ್ಲ ನಾವು ಕಬ್ಬು ಬೆಳೀತಿದ್ದೋ, ಬಟ್ ಅದಾದಮೇಲೆ ಶುಂಠಿ ಬೆಳೆದು. ಸೊ ಇವಾಗ ಸದ್ಯಕ್ಕೆ ತೆಂಗಿನ ಮರಗಳನ್ನ ಹಾಕಿದ್ದೀವಿ. ಸೊ ಇದಿಷ್ಟು ಆದಮೇಲೆ ನನ್ನ ಮಗನ್ನ ಕರ್ಕೊಂಬರೋದಿತ್ತು. ಮಗ ಮೀನ್ಸ್ ನಮ್ಮ ಅಕ್ಕನ ಮಗ. ಸೊ ಅವನನ್ನು ಕರ್ಕೊಬರೋದಕ್ಕೆ ನಾನು ರೈಲ್ವೆ ಸ್ಟೇಷನ್ ಹತ್ರ ಹೋಗಿ ಮೊದಲೇ ವೆಯ್ಟ್ ಮಾಡ್ತಿದ್ದೆ. ಸೊ ಟ್ರೈನ್ ಬಂದು ನೋಡ್ತಿರ್ಬೋದು ಹೇಗೆ ಓಡ್ಕೊಂಬರ್ತಿದ್ದಾನೆ ಅಂತ. ಸೊ ಅವನಿಗಂತೂ ಚಿಕ್ಕಿ ಅಂದರೆ ಅಷ್ಟು ಇಷ್ಟಪಡ್ತಾನೆ. ಸೊ ಚಿಕ್ಕ ವಯಸ್ಸಿಂದ ನಾವೇ ಎತ್ತಾಡ್ಸಿರೋದ್ರಿಂದ ಅವನ ಮೇಲಂತೂ ತುಂಬಾ ಆಸೆ ಇದೆ. ಸೊ ಅದಾದಮೇಲಿಂದ ಅವನನ್ನು ಕರ್ಕೊಂಡು ನಮ್ಮ ಭಾವ ಕೂಡ ಬಂದಿದ್ದರು. ಎಲ್ಲ ಜೊತೆಯಲ್ಲಿ ಪಿಕ್ ಮಾಡಿಕೊಂಡು ಮತ್ತೆ ಹೊಲ್ದ ಹತ್ರ ಹೋದೆ. ಇದು ಬಂದು ಇನ್ನೊಂದು ಹೊಲ. ಸೊ ಇಲ್ಲೂ ಕೂಡ ತುಂಬಾ ಮೆಮೊರೀಸ್ ಇದೆ. ಬಿಕಾಸ್ ನಮ್ಮ ಗ್ರ್ಯಾಂಡ್